ಜೂನ್ 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಲೋಕಭವನದ ಗಾಜಿನ ಮನೆಯಲ್ಲಿ ಅವರು ಪ್ರಮಾಣ ವಚನವನ್ನು ಕೈಗೊಳ್ತಾ ಇದ್ದಾರೆ. ಅದೊಂದು ಸರಳ ಸುಂದರ ಕಾರ್ಯಕ್ರಮ. ಇದಕ್ಕಿಂತ ಮೊದಲು ಅವರು ವಿಧಾನಸೌಧದ ಮುಂದೆ ತಗೋತಾರೋ ಅಥವಾ ಇನ್ನೊಂದು ಬೇರೆ ಕಡೆ ಯಾವುದಾದ್ರು ಗ್ರೌಂಡಲ್ಲಿ ಅದ್ದೂರಿಯಾಗಿ ಜನಶಕ್ತಿಯ ಪ್ರಚಂಡ ಬೆಂಬಲವನ್ನು ಪಡೆದು ತಮ್ಮ ಸರ್ಕಾರ ರಚನೆಗೆ ಅಭೂತಪೂರ್ವವಾಗಿ ಕೈ ಹಾಕ್ತಾರೋ ಎನ್ನುವಂತಹ ಚರ್ಚೆಗಳು ನಡೆದಿದ್ದು. ಅದ್ಯಾವುದೂ ಕೂಡ ಆಗ್ತಿಲ್ಲ. ಇವತ್ತು ಮಧ್ಯಾಹ್ನ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಳಿಕ 3ನೇ ತಾರೀಕು ಲೋಕಭವನದ ಗಾಜಿನ ಮನೆಯಲ್ಲಿ ಸರಳ ಕಾರ್ಯಕ್ರಮದಲ್ಲಿ ಶಾಸಕರು, ಸಚಿವರು, ಪಕ್ಷದ ನಾಯಕರು, ಪ್ರಮುಖರು ಇವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ತಗೋತಿದ್ದಾರೆ. ಇದಾದ ನಂತರ ಒಂದು ಇಂಪಾರ್ಟೆಂಟ್ ಅಂತಾರೆ, ಅವರೇ ಜನರ ಬಳಿಗೆ ಹೋಗ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗಳಿಗೆ ಅವರು ಹೋಗ್ತಾರೆ, ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಅದು ಜನತಾ ಯಾತ್ರೆ ಅಥವಾ ಕೃತಜ್ಞತಾ ಯಾತ್ರೆ ಅಂತ ಹೇಳಿಬಿಟ್ಟು ಕರೀತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಅಲ್ಲಿ ಕಾರ್ಯಕರ್ತರ ಜೊತೆ ಮತ್ತಿತರ ಜನಸಾಮಾನ್ಯರ ಜೊತೆ ಬೆರೀತಾರೆ. ಹೀಗಾಗಿ ಸದ್ಯಕ್ಕೆ 3ನೇ ತಾರೀಕು ನಡೀತಿರುವ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋದು ಬೇಡ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ. ಈಗ ಇನ್ನೊಂದೇನು ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ ಪಕ್ಷದಿಂದ ಅಂತ ಅಂದರೆ, ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆಯಾ ಜಿಲ್ಲೆಗಳಿಗೇನೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಕಾರ್ಯಕ್ರಮ. ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲೇನೆ ಹೋಗಿ ಕಾರ್ಯಕರ್ತರದ್ದು ಮತ್ತು ಜನಗಳದ್ದು ಆಶೀರ್ವಾದ ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಿಂದ ಅಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಪಾಸು ಗೀಸು ಯಾವುದೂ ಇಲ್ಲ, ಯಾವುದು ಮಾಡಿಸಿಲ್ಲ. ಕೆಲವು ಇನ್ವಿಟೇಷನ್ ಬಿಟ್ಟರೆ ಶಾಸಕರಿಗೆ ಇವ್ರಿಗೆ ಮಿಕ್ಕಿದ ಯಾರಿಗೂ ಮಾಡಿಸಿಲ್ಲ. ಅದರಿಂದ ಪಾಸು ಅಂತ ಯಾರನ್ನೂ ಕೇಳಕ್ಕೆ ಹೋಗೋದು ಬೇಡ. ಹಾಗೆ ಅಲ್ಲಿ ಬಂದು ಯಾವುದೇ ರೀತಿಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಒಳ್ಳೆಯ ಮೆಸೇಜನ್ನು ಕಾಂಗ್ರೆಸ್ ಪಕ್ಷದ ಹತ್ರ ಕಳಿಸ್ತಂಥ ಒಂದು ಕೀರ್ತಿ ನಿಮಗೆ ಸಿಗುತ್ತೆ. ದಯವಿಟ್ಟು ಯಾರು ಬಂದು ಅದನ್ನು ಗೊಂದಲ ಮಾಡಬಾರ್ದು ಅನ್ನೋದನ್ನು ನಾನು ರಿಕ್ವೆಸ್ಟ್ ಮಾಡಿ ನಾನೆಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.